ಪಿಎಸ್ಐ ಹತ್ಯೆ ಪ್ರಕರಣದಲ್ಲಿ ಮಿಂಚಿನ ಕಾರ್ಯಾಚರಣೆ. ಪೊಲೀಸರಿಗೆ 10 ಲಕ್ಷ ಬಹುಮಾನ ಘೋಷಿಸಿದ ಸಿಎಂ ಸಿದ್ದರಾಮಯ್ಯ. ಕರ್ನಾಟಕಕ್ಕೆ 5 ಲಕ್ಷ, ಮಹಾರಾಷ್ಟ್ರಕ್ಕೆ 5 ಲಕ್ಷ ರೂಪಾಯಿಗಳ ಬಹುಮಾನ. ಬೆನ್ನಿಗಾನಹಳ್ಳಿಯಲ್ಲಿ ಕಾಲುದಾರಿಗೆ ಕಾಂಪೌಂಡ್ ನಿರ್ಮಾಣ. ಪೂರ್ವಾಂಕರ ಬಿಲ್ಡರ್ಸ್ನಿಂದ 20 ಗುಂಟೆ ಜಾಗ ಒತ್ತುವರೆ. ಜೆಸಿಬಿ ಮೂಲಕ ಕಾಂಪೌಂಡ್ ತೆರವುಗೊಳಿಸಿದ ತಹಶೀಲ್ದಾರ್. ಇಂದಿನಿಂದ ವಿಧಾನಸೌಧ, ವಿಕಾಸಸೌಧಕ್ಕೆ ಭದ್ರತೆ. ಕರ್ನಾಟಕ ಕೈಗಾರಿಕಾ ಭದ್ರತಾ ಪಡೆಯಿಂದ ಕಾವಲು. 85 ಭದ್ರತಾ ಪಡೆ ಸಿಬ್ಬಂದಿಯ ನಿಯೋಜನೆ. ಪೇಜಾವರ ಶ್ರೀಗಳ ಕಾರಿನ ಮೇಲೆ ಕಲ್ಲು ತೂರಾಟ. ಭಕ್ತರ 2 ವಾಹನಗಳ ಮೇಲೆ ಕಿಡಿಗೇಡಿಗಳಿಂದ ಕೃತ್ಯ. ಬೆಳಗಾವಿಯ ಕೃಷ್ಣ ಮಂದಿರದ ಬಳಿ ಘಟನೆ. ಸಾವಿನಲ್ಲೂ ಸಾರ್ಥಕತೆ ಮೆರೆದ ಕೆಎಸ್ಎಲ್ ಸ್ವಾಮಿ. ಸಂಜೆ ರಾಮಯ್ಯ ಆಸ್ಪತ್ರೆಗೆ ದೇಹದಾನ. ಪುನೀತ್ ಸೇರಿ ಚಿತ್ರರಂಗದ ಗಣ್ಯರಿಂದ ಅಂತಿಮ ದರ್ಶನ. ಅಶೋಕ್ ಖೇಣಿ ಬಳಿಕ ಮೊಯ್ಲಿ ಸರದಿ. ದುಂದು ವೆಚ್ಚಗಳಿಂದ ರೈತರ ಆತ್ಮಹತ್ಯೆ. ಅನ್ನದಾತರ ಆತ್ಮಹತ್ಯೆ ಬಗ್ಗೆ ಚಿಕ್ಕಬಳ್ಳಾಪುರದಲ್ಲಿ ಬೇಜವಾಬ್ದಾರಿ ಹೇಳಿಕೆ. ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿಯಿಂದ ಮತ್ತೊಂದು ಇಂಪ್ಯಾಕ್ಟ್. ಎಪಿಎಂಸಿಗಳಲ್ಲಿ ವ್ಯಾಪಾರ ವಹಿವಾಟಿನಲ್ಲಿ ಅವ್ಯವಹಾರ. ಈ ಟೆಂಡರ್ ಪ್ರಕ್ರಿಯೆಗೆ ಸಂಪುಟ ಸಭೆ ಒಪ್ಪಿಗೆ. ಆರೋಗ್ಯ ಸ್ಥಾಯಿ ಸಮಿತಿಯಿಂದ ದಿಢೀರ್ ದಾಳಿ. ಮಂತ್ರಿ ಮಾಲ್ನ ಆಹಾರ ಮಳಿಗೆಗಳಿಗೆ 17,000 ದಂಡ. ಪೀಪಲ್ ಟ್ರೀ ಆಸ್ಪತ್ರೆಗೆ 53,000 ರೂಪಾಯಿ ಫೈನ್. ಅಕ್ಟೋಬರ್ 30ಕ್ಕೆ ಕೇಂದ್ರ ಸಚಿವ ಡಿವಿಎಸ್ ಪುತ್ರನ ವಿವಾಹ. ಸುವರ್ಣ ನ್ಯೂಸ್ಗೆ ಆಮಂತ್ರಣ ಪತ್ರಿಕೆ ಲಭ್ಯ. ಬೆಳಿಗ್ಗೆ 11:20ಕ್ಕೆ ವರಿಸಲಿರುವ ಕಾರ್ತಿಕ್. ಕರ್ನಾಟಕ ಸಿವಿಲ್ ಸೇವೆ ನೇಮಕ ಕಾಯ್ದೆಯಲ್ಲಿ ಬದಲಾವಣೆ. ಗ್ರೂಪ್ ಸಿ ಹುದ್ದೆಗಳಿದ್ದ ಸಂದರ್ಶನ ರದ್ದು. ಅರಣ್ಯ ಇಲಾಖೆ ನೇಮಕಾತಿಯಲ್ಲಿಯೂ ತಿದ್ದುಪಡಿ. ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ.